ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ತಾರೆ, ವೆನ್ ಯು ಟ್ರೈ ಟು ಕ್ರಿಯೇಟ್ ಹಿಸ್ಟ್ರಿ, ಕಾಂಗ್ರೆಸ್ ರಿಪೀಟ್ಸ್ ಹಿಸ್ಟ್ರಿ ಅಂತ. ಹಾಗಾಗಿ ನಾವು ಹಿಸ್ಟ್ರಿ ಕ್ರಿಯೇಟ್ ಮಾಡಲಿಕ್ಕೆ ಹೊರಟ್ವಿ, ಆದರೆ ಕಾಂಗ್ರೆಸ್ ಆ ಹಿಸ್ಟ್ರಿಯನ್ನು ರಿಪೀಟ್ ಮಾಡಿತ್ತು. ಬಟ್ ಬಿ ಜೆ ಪಿಯ ಕಮಿಟ್ಮೆಂಟ್ ಅತ್ಯಂತ ಸ್ಪಷ್ಟವಾಗಿದೆ. ನಾವು ನಾರಿ ಶಕ್ತಿಯ ಪರವಾಗಿಂಥವರು. ನಾರಿ ಶಕ್ತಿ ದೇಶದ ಎಲ್ಲ ರಂಗಗಳಲ್ಲಿಯೂ ಮುಂದೆ ಬರಬೇಕು, ವಿಮೆನ್ ಲೆಡ್ ಡೆವಲಪ್ಮೆಂಟ್ ಆಗಬೇಕು, ಮತ್ತು ಮಾತ್ರ ಅಲ್ಲ, ದೇಶದ ನೀತಿ ನಿರೂಪಣೆಯಲ್ಲಿ, ದೇಶದ ಒಟ್ಟು ಅಡ್ಮಿನಿಸ್ಟ್ರೇಟಿವ್ ಸ್ಟ್ರಕ್ಚರ್ನಲ್ಲಿ ಕೂಡ ಮಹಿಳೆಯರ ಪಾಲುದಾರಿಕೆ ಇರಬೇಕು. ಹಾಗಾಗಿ ಅವರ್ ಎಫರ್ಟ್ ಇನ್ ದಿಸ್ ಡಿರೆಕ್ಷನ್ ವಿಲ್ ಕಂಟಿನ್ಯೂ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನಮ್ಮ ದಕ್ಷಿಣ ಭಾರತದ ಮಹಿಳೆಯರಂತೂ ಸುಶಿಕ್ಷಿತರು, ಬುದ್ಧಿವಂತರು ಮತ್ತು ಇದೆಲ್ಲದನ್ನು ಅರ್ಥ ಮಾಡಿಕೊಳ್ತಾರೆ. ಮತ್ತು ಕಾಂಗ್ರೆಸ್ನ ಈ ಅನ್ಯಾಯದ ವಿರುದ್ಧ, ಕಾಂಗ್ರೆಸ್ ಕೇವಲ ಮಹಿಳೆಯರಿಗೆ ಅನ್ಯಾಯ ಮಾಡಲಿಲ್ಲ, ಈ ದೇಶಕ್ಕೆ ಅನ್ಯಾಯ ಮಾಡಿದೆ. ಯಾರು ಸಾಮಾನ್ಯ ಜನರು ಬರಬಾರ್ದು, ಕುಟುಂಬದ ರಾಜಕಾರಣ ನಡಿಬೇಕು, ಮಹಿಳೆಯರನ್ನು ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಈ ರೀತಿಯ ಒಂದು ಮೆಂಟಾಲಿಟಿ ಇರುವಂಥವ್ರು. ಹಾಗಾಗಿ ಇದೆಲ್ಲ ಇದು ಆರ್ಗ್ಯುಮೆಂಟ್. ನಮ್ಮ ಸರ್ಕಾರ ಕಾನ್ಸ್ಟಿಟ್ಯೂಷನಲ್ ಮತ್ತು ಕಾನೂನನ್ನು ನೋಡಿಕೊಂಡು ಬೆಸ್ಟ್ ಪಾಸಿಬಲ್ ಮೆಥಡ್ ಮತ್ತು ಆದಷ್ಟು ಶೀಘ್ರ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇದನ್ನು ಇಟ್ಕೊಂಡು ಬಂದಿದೆ. ಮತ್ತು ಇನ್ಫ್ಯಾಕ್ಟ್ ಇದು ಸದರ್ನ್ ಸ್ಟೇಟ್ಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಮಾಡಿರುವಂಥ ಮೂವ್. ಸದರ್ನ್ ಸ್ಟೇಟ್ಸ್ನ ಇಂಟ್ರೆಸ್ಟ್ ಇಲ್ಲದಿದ್ದರೆ 27ರ ಸೆನ್ಸಸ್ ಆದ ನಂತರ ಆದರೆ ಹೇಗಾಗ್ತದೆ?